ಜೈ ಶ್ರೀರಾಮ್ ರೀ ಎಲ್ಲರಿಗೂ. ಮುಂಜಾನೆ ಜಲ್ದಿ ಎದ್ದು ಜಳಕ ಮಾಡಿ ನಾ ಕುಂತೆ ಹನುಮಾನ್ ಚಾಲಿಸ ಓದಾಕ. ಅದಾದ್ಮೇಲೆ 1 ತಾಸು ಮೆಡಿಟೇಷನ್ ಮಾಡಿ ಸೀದಾ ಗ್ರೌಂಡಿಗೆ ಬಂದೆ ವರ್ಕೌಟ್ ಮಾಡಕ. ಅಷ್ಟೇ ಒಂದು 50 ನಿಮಿಷ ವರ್ಕೌಟ್ ಮಾಡಿದೆ. ಉಳ್ಳಾಗಡ್ಡಿ ಮತ್ತೆ ಬೆಳ್ಳುಳ್ಳಿ ಖಾಲಿ ಆಗಿದ್ದುರಿ, ಅದಕ್ಕೆ ತರಾಕ ಬಜಾರ್ಗೆ ಬಂದಿದ್ದೆ. ಬಜಾರ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊಂಟೆ. ಪೆಟ್ರೋಲ್ ಸ್ವಲ್ಪ ಐತ್ರಿ, ಪೆಟ್ರೋಲ್ ಹಾಕ್ಸ್ಕೊಂಡೆ. ಅಲ್ಲಿಂದ ಹನುಮಪ್ಪನ ಗುಡಿಗೆ ಬಂದು ದರ್ಶನ ತಗೊಂಡೆ. ಗುಡಿಯಿಂದ ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮಾಡಿದೆ. ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸೀದಾ ಜಿಮ್ಮಿಗೆ ಬಂದೆ. ವರ್ಕೌಟ್ ಮುಗಿಸಿ ಕನ್ನಡಕ್ಕೆ ನೋಡ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮಾಡಿದೆ. ಆಮೇಲೆ ನಾ ಕುಂತೆ ಭಗವದ್ಗೀತೆ ಓದಾಕ. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರ, ಗಾಳಿ ಬೀಸಿದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಹಾಗೆಯೇ ಮನಸ್ಸನ್ನು ನಿಯಂತ್ರಿಸಿರುವ ಆಧ್ಯಾತ್ಮವಾದಿಯು ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿರುತ್ತಾನೆ. ಕೃಷ್ಣ ಪರಮಾತ್ಮ ಕೈ ಮುಗಿದು ಇವತ್ತಿನ ನೀರಿನ ಟಾಸ್ಕು ಮುಗಿಸಿದೆ. ಆಮೇಲೆ ನಾ ಕುಂತೆ ಇವತ್ತಿನ 2ನೇ ಮೆಡಿಟೇಷನ್ ಮಾಡಾಕ. ಇಲ್ಲಿಗೆ ಡೇ 20 ಮುಗಿತ್ರಿ. ಎಲ್ಲರಿಗೂ ಶುಭರಾತ್ರಿ.